ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಕನ್ನಡಕ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ನನ್ನ ಸಬ್ಸ್ಕ್ರೈಬರ್ಗೆ ಇವತ್ತು ನಾವು ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತಂದು ನೋಡ್ಕೊಂಬರೋಣ. ನಾನು ನಾಟಿ ಸ್ಟೈಲಲ್ಲಿ ಮಾಡಿದ್ದೀನಿ ಮನೇಲಿ. ನೋಡಿ, ನಿಮಗೂ ಇಷ್ಟ ಆದರೆ ಮನೇಲಿ ಮಾಡಿ, ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇದಕ್ಕೊಂದು 4 ತತ್ತಿ ಕುದಿಯೋಕೆ ಹಾಕ್ಯಾನ. ಕುಕ್ಕರ್ ಒಳಗೆ 2 ಸೀಟ್ ಹೊಡಿಸಿನ. ಉಳ್ಳಾಗಡ್ಡಿ, ಟಮಾಟಿ, ಕೊತ್ತಂಬರಿ ತೊಗೊಂಡೇನೆ. ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೊಂಡೇನೆ. ಅಕ್ಕಿ ನೆನೆಯಕ್ಕೆ ಹಾಕ್ಯಾನ ಒಂದು ಅರ್ಧ ತಾಸು. ಇದು ಪೇಸ್ಟ್ ಇದೆ, ಪಾಲಕ್ ಪೇಸ್ಟ್. ಈ ಪಾಲಕ್ ಪೇಸ್ಟ್ ಹೆಂಗೆ ಮಾಡೋದು ತೋರಿಸ್ತೇನೆ ನಾನು ನಿಮಗೆ. ಈ ತತ್ತಿ ಕುದಿಯೋಕೆ ಹಾಕೀನಿ. 2 ಸೀಟಿ ಹೊಡೆದವ. 2 ಸೀಟಿ ಹೊಡೆದ್ಮ್ಯಾಗ ಇದು ಆಮೇಲೆ ಇದಕ್ಕೆ ನಾ ಮನೆಯೊಳಗೆ ಮಾಡ್ಕೊಂಡಿದ್ದ ಮಸಾಲೆ, ಅರಿಶಿನ, ಇದು ನಮ್ಮ ಮನೆಯಾಗ ಮಾಡ್ಕೊಂಡಿದ್ದ ಮಸಾಲೆ ಇಟ್ಕೊಂಡೇನೆ. ಮತ್ತು 2 ಬೆಳ್ಳುಳ್ಳಿ ತೊಗೊಂಡೇನೆ. ಅದ್ರ ಮ್ಯಾಗ ಉಪ್ಪು, ಇದು ನಮ್ಮದು ಹಸಿ ಖಾರ. ತತ್ತಿ ಕುದ್ದವ. 2 ಸೀಟಿ ಹೊಡ್ಸೀನಿ. 2 ಸೀಟಿ ಹೊಡ್ಸಿ ಕುದ್ದು ಬಿಡ್ತಾವೆ. ಹಂಗೆ ಮಾಡ್ರಿ ಫ್ರೆಂಡ್ಸ್, ಟೈಮ್ ಬೆಳಿತೈತಿ. ನೋಡಿರಿ, ಇದೆಲ್ಲ ಸುಲ್ಕೊಳ ಅಂತೀನಿ ನಾನು. ಸುಲ್ಕೊಳ ಅಂತ ಈಗೆಲ್ಲ ತಣ್ಣೀರು ಬಿಟ್ಕೊಂಡೆ. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಕುದ್ದವ. ಎಲ್ಲ ಸುಲ್ಕೊಂಡು ನಾನು 4 ಕಡೆ ಹಿಂಗೆ ಮೇಲೆ ಹಚ್ಕೊಂಡೇನೆ. ಅದನ್ನು ಲೇಯರ್, ಮ್ಯಾಗಿನ ಲೇಯರ್ ಹಚ್ಕೊಂಡು ಅದು ಒಳಗೆ ರಸ ಹೋಗ್ಲಿ ಅಂತಂದು ಬಿರಿಯಾನಿದು. ಆಮೇಲೆ ಒಳಗೂ ಫ್ಲೇವರ್ ಬರ್ತೈತೆ ಅದು. ಹೀಗಾಗಿ ನಾನು ಅದನ್ನ ಮ್ಯಾಗೆಲ್ಲ ಹಚ್ಕೊಂಡೇನಿ 4 ಕಡೆ. ನೋಡ್ರಿ, 6 ತತ್ತಿ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಈಗ ಎಣ್ಣೆ ಹಾಕೀನಿ. ಕುಕ್ಕರ್ ಒಳಗೆ ಮಾಡೋ ಅಂತೀನಿ ಬಿರಿಯಾನಿ. ಎಣ್ಣೆ ಹಾಕ್ಕೊಂಡೇನಿ ಒಂದು 2 ಚಮಚೆ. 2 ಚಮಚೆ ಎಣ್ಣೆ ಹಾಕ್ಕೊಂಡೇನಿ. ನೋಡಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. 2 ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಆಮೇಲೆ ಸಾಜರ್ಗಿ, ಅದು ಎಲೆ, ಆಮೇಲೆ ಇದನ್ನು ಹಾಕ್ಕೊಂಡೇನೆ ನಾನು, ಚಕ್ಕೆ, ಉಳ್ಳಾಗಡ್ಡಿ ಹಾಕ್ಕೊಂಡೇನೆ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಂಡೆ. ಕರಿಬೇವು, ಕೊತ್ತಂಬರಿ, ಆಮೇಲೆ ಪುದೀನ ಹಾಕ್ಕೊಂಡೇನೆ. ಟಮಾಟಿನೂ ಹಾಕ್ಕೊಂಡಂತೇನೆ ಸ್ವಲ್ಪ. ಅದೆಲ್ಲ ಫ್ರೈ ಆದ್ಮೇಲೆ, ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಎಲ್ಲ ನೋಡಿದ ಸ್ವಲ್ಪ ಫ್ರೈ ಆಗಬೇಕದು. ಉಳ್ಳಾಗಡ್ಡಿ ಟೊಮಾಟೊ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಫ್ರೈ ಆಗಿದ್ಮೇಲೆ ಚಕ್ಕೆ ಹಾಕ್ಕೊಂಡಂತೇನೆ ನಾನು. ಚಕ್ಕೆ ಹಾಕ್ಕೊಂಡೆ. ಆಮೇಲೆ ಎಲೆ ಹಾಕ್ಕೊಂಡಂತೇನೆ. ಎಲೆ ಹಾಕ್ಕೊಂಡಂತೇನೆ. ಶಾಜೀರಿಗೆ ಹಾಕ್ಕೊಂಡೇನೆ. ಶಾಜೀರಿಗೆ ಹಾಕ್ತಾಯಿದ್ದೇನೆ. ಶಾಜೀರಿಗೆ ಹಾಕ್ಕೊಂಡು ಸ್ವಲ್ಪ ಸ್ಮೆಲ್ ಚಲೋ ಬರ್ತೈತೆ ಅದು. ಈಗ ಬೇಕಂದ್ರೆ ನೀವು ಬಡೆ ಸೊಪ್ಪು ಹಾಕೋಬೋದು, ಮೊಸರು ಹಾಕೋಬೋದು. ಅದಕ್ಕೆ ಚಲೋ ಆಕೈತೆ. ಮೊಸರು ಗಿಸರು ಹಾಕೊಂಡ್ರೆ ಮಸ್ತ್ ಆಕೈತಿ. ಆಮೇಲೆ ಸ್ವಲ್ಪ ಅದಕ್ಕೆ ಉದ್ದಕ್ಕೆ ಮೆಣಸಿನ್ಕಾಯಿ ಹಚ್ಕೊಂಡು ಹಾಕ್ಕೊಂಡೇನೆ ನಾನು. ಒಳ್ಳೆ ಖಾರ ಬರಲಿ ಅಂತಂದೆ. ನೋಡಿ, ಖಾರ ಬರಲಿ ಅಂತಂದು ಮೆಣಸಿನ್ಕಾಯಿ ಹಾಕ್ಕೊಂಡೇನೆ. ಉಪ್ಪು ಹಾಕ್ಕೊಂಡೇನೆ 2 ಸ್ಪೂನ್. ರುಚಿಗೆ ತಕ್ಕಂತೆ ಉಪ್ಪು ಹಾಕೋರಿ ನೀವು. ಅರಿಶಿನ ಹಾಕ್ಕೊಂಡಂತೀನಿ. ಮಸಾಲೆ, ನಮ್ಮ ಮನೆ ಮಾಡಿದ ಮಸಾಲೆ ರುಬ್ಬಿದ್ದ ಅರಿಶಿನ ಹಾಕ್ಕೊಂಡ ಸ್ವಲ್ಪ. ಆಮೇಲೆ ಸ್ವಲ್ಪ ಬೇಕಂತ ಚಿಕನ್ ಮಸಾಲೆ ಹಾಕೋರಿ ನೀವು. ಇದಕ್ಕೆ ಚಿಕನ್ ಮಸಾಲೆ ಹಾಕೋರಿ. ಇದಕ್ಕೆ ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತಿ, ವಾಸನೆ ಬರ್ತೈತಿ ಚಲೋ ಹೊತ್ನಾಗ. ಆಮೇಲೆ ಇದು ನಾವು ಮಾಡಿದ ಪೇಸ್ಟ್ ಹಾಕ್ಕೊಂಡೀನಿ, ಪಾಲಕ್ ಪೇಸ್ಟ್. ಇದಕ್ಕೆ ಪಾಲಕ್, ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ನಾನು. ಪಾಲಕ್ ಸ್ವಲ್ಪ ಕುದಿ ನೀರೊಳಗೆ ಹಾಕ್ಬೇಕು. ಅವನ್ನ ಕುದಿ ನೀರೊಳಗೆ ಹಾಕಿದೆ ಅಂದ್ರೆ ಅದನ್ನು ಆಮೇಲೆ ಉಳ್ಳಾಗಡ್ಡಿ ರುಬ್ಬೇಕಾಕೈತಿ. ಫ್ರೈ ಮಾಡಿಕೊಂಡೆ ಅದಷ್ಟು ರುಬ್ಬಿ ಹಾಕಿದ್ದೆ ನಾನು. ಅದಕ್ಕೆ ಎಲ್ಲ ಬೆಳ್ಳುಳ್ಳಿ ಹಾಕೀನಿ ಅದಕ್ಕೆ. ನೋಡಿರಿ, ಅಂದರೆ ಇದೆಲ್ಲ ಪೂರ್ತಿ ನಾಟಿ ಸ್ಟೈಲ್ ಒಳಗೆ ಬರ್ತೈತಿ ಪೂರ್ತಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಗ್ರೀನ್ರಿ ಒಳಗಾಗಿ ಬರ್ತೈತಿ ಇದು. ನಾವೇನು ಇದನ್ನ ತಿಂತೇವಲ್ಲ ನಾಟಿ ಸ್ಟೈಲ್, ಸೇಮ್ ಅದೇ ರೀತಿಯೇ ಬರ್ತೈತಿ. ಫ್ಲೇವರು ಮಸ್ತ್ ಬರ್ತೈತಿ ಫ್ರೆಂಡ್ಸ್. ಮಸ್ತಾಗಿತ್ತು, ಎಲ್ಲ ತಿನ್ನಕ್ಕೆ ಚಲೋ ಆಗಿತ್ತು. ನೋಡಿ, ಸ್ವಲ್ಪ ಇದು ಕುದಿ ಬರಲಿ, ಸ್ವಲ್ಪ ತಿರುಗ್ಸೋಣ. ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕೋರಿ. ನಾವು 1 ಸ್ಪೂನ್ ಹಾಕ್ಕೊಂಡಿನಿ ಖಾರ. ನಮ್ಮ ಮನೆಯೊಳಗೆ ಸ್ವಲ್ಪ ಕಡಿಮೆ ತಿಂತಾರಂತಂದು. ನೋಡಿರಿ, ಖಾರ ನಿಮ್ಗೆ ಎಷ್ಟು ಬೇಕು. ಖಾರ ಜಾಸ್ತಿ ಬೇಕಂದ್ರೆ 2 ಸ್ಪೂನ್ ಹಾಕೋರಿ. ಖಾರ ಸ್ವಲ್ಪ ಕಮ್ಮಿ ಬೇಕಂದ್ರೆ ನಿಮ್ದು ಅದು ಖಾರ ಎದ್ರದ್ದು ಇರ್ತೈತೆ ನೋಡ್ರಿ. ಅದು ಮೆಣ್ಸಿನ್ಕಾಯಿ ಹೆಂಗೆ ಇರ್ತೈತಿ ಅದ್ರ ಮ್ಯಾಗ ಡಿಪೆಂಡ್ ಅದ. ನೋಡಿರಿ, ಈಗ ತತ್ತಿ ಹಾಕ್ಕೊಂತೇನೆ ಒಂದೊಂದು. ಇನ್ನೆಲ್ಲ ಹೆಚ್ಕೊಂಡಿದ್ದೇನೆ ನಾನು. ತತ್ತಿ ಒಂದೊಂದು ಹಾಕ್ಕೊಂತೀನಿ ನಾನು. ನೋಡಿ ಫ್ರೆಂಡ್ಸ್, ನಿಮ್ಗೆ ನೀರು ಎಷ್ಟು ಬೇಕು ನೋಡ್ರಿ. ಅದು ನಾವೊಂದು ಸರಿಗೆ ಹಾಕ್ಕೊಂಡೇನೆ. ಅಕ್ಕಿ ಪ್ರಕಾರ ನಾವು ಅದನ್ನು ಹಾಕ್ಕೋಬೇಕು ನೀರನ್ನ.
ಒಂದು ಲೋಟಕ್ಕೆ ಪ್ರಕಾರ ಲೋಟಕ್ಕೆ ಒಂದು ಎಷ್ಟು ನೀವು ಅಕ್ಕಿ ತೊಂದರೆ ಅದ್ರ ಪ್ರಕಾರ ನೀರು ಹಾಕ್ಕೋಬೇಕಾಕೈತಿ ನೋಡಿ. ನಾನು ಚರಿಗೆ ಹಾಕ್ಕೊಂಡೀನಿ, ಒಂದು ಅರ್ಧ ಬಂದೈತೆ, ಅದು ಅರ್ಧ ಕುಕ್ಕರ್ ನೋಡಿ ಫ್ರೆಂಡ್ಸ್. ಒಳ್ಳೆ ಕುದಿ ಬಂದೈತಿ. ಈಗ ನಾವೆಲ್ಲ ಈಗ ಅಕ್ಕಿ ನೆನೆಯಾಕೆ ಇಟ್ಟಿದ್ವಲ್ಲ ಎಲ್ಲ ನೀರು ಬಸದಿಟ್ಟೇನೆ, ಅದನ್ನು ಅಕ್ಕಿ ಈಗ ಹಾಕ್ಬೇಕೀಗ. ಅಕ್ಕಿ ಹಾಕೋಣಂತೆ ನೋಡಿ ಫ್ರೆಂಡ್ಸ್. ಎಲ್ಲ ಅಕ್ಕಿ ಹಾಕೋಣ ಅಂತೇನೆ. ಅಕ್ಕಿ ಹಾಕ್ಕೊಂಡೆ ಒಳ್ಳೆ ಕುದಿಸ್ಬೇಕು ಅದನ್ನು ನೋಡಿ. ಈಗೆಲ್ಲ ಮನೇಲಿ ಮಾಡ್ಕೊರಿ, ನೀವು ಟ್ರೈ ಮಾಡಿರಿ, ಮಸ್ತ್ ಬರ್ತೈತಿ. ಹಿಂಗೆ ನಮ್ಮ ಚಾನಲೆಲ್ಲ ನೋಡ್ತಿರ್ರಿ, ಸಬ್ಸ್ಕ್ರೈಬ್ ಮಾಡ್ತಿರ್ರಿ ಫ್ರೆಂಡ್ಸ್. ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾವು ಹೊಸದಾಗಿ ಈಗ ಚಾಲು ಮಾಡಿದ್ದೀವಿ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ನಮಗೂ ಬೆಳೆಸಿ ಫ್ರೆಂಡ್ಸ್. ನಾವು ಹೀಗೆ ಒಳ್ಳೆ ಕಂಟೆಂಟ್ ಕೊಡ್ತಿರ್ತೀವಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಅದು ತತ್ತಿ ಹಾಕಿದ ಮ್ಯಾಗ ಸ್ವಲ್ಪ ಸ್ಲೋ ಆಗಿ ಕಡ್ಸಿ ಇರ್ತೈತಲ್ಲ, ಅದರಲ್ಲೇ ಸ್ವಲ್ಪ ತಳಗ್ಲಿಂದ್ರೆ ಮ್ಯಾಗ 2-3 ಸಲ ಮಾಡಿರಿ ಸಾಕು, ಜಾಸ್ತಿ ಕೈ ಆಡಿಸ್ಕೊಡ್ರಿ. ಅದಕ್ಕಂತ ತತ್ತಿ ಹೊಡೋಗ್ಬಿಡ್ತಾವೆ, ಆಮೇಲೆ ತಿನ್ನೋಕೆ ಕರೆಕ್ಟ್ ಸಿಗೋದಿಲ್ಲ ಅವು. ಹಿಂಗಾಗಿ ಟೇಸ್ಟ್ ನೋಡ್ಕೊರಿ. ಈಗ ತತ್ತಿ ಅಕ್ಕಿ ಹಾಕಿದ ಮ್ಯಾಗ ಸ್ವಲ್ಪ ಟೇಸ್ಟ್ ನೋಡ್ಕೊರಿ, ಉಪ್ಪು ಖಾರ. ಆಮೇಲೆ ಏನು ಕಡಿಮೆ ಆಗಿತ್ತಂದ್ರೆ ಹಾಕೋರಿ ನೀವು. ಕುದಿ ಬಂತು ಈಗ ಮುಚ್ಚಳ ನಾನು. ಇದಕ್ಕೆ ಈ ಕುದಿ ಬಂದಾಗ ಸ್ವಲ್ಪ ತುಪ್ಪ ಬೇಕಂತ ತುಪ್ಪ ಹಾಕೋರಿ. ನಮ್ಮಲ್ಲಿ ತುಪ್ಪ ಇದಿಲ್ಲ, ಖಾಲಿಯಾಗಿತ್ತು, ಅದಕ್ಕೆ ಹಾಕ್ಕೊಂಡಿಲ್ಲ ನಾನು. ತುಪ್ಪ ಹಾಕ್ಕೊಂಡ್ರೆ ಬೇರೆ ಫ್ಲೇವರ್ ಬರ್ತೈತಿ, ಆಮೇಲೆ ತಿನ್ನೋಕ್ಕೂ ಸ್ವಲ್ಪ ಚಲೋ ಬರ್ತೈತಿ, ಟೇಸ್ಟ್ ಬರ್ತೈತಿ, ಉದುರು ಆಕೈತಿ ನೋಡಿ ಫ್ರೆಂಡ್ಸ್. ಇದು ಮುಚ್ಚಿ 2 ಸೀಟಿ ಹೊಡ್ಸೋಣ ಅಂತಿದ್ದಾನೆ. 2 ಸೀಟಿ ಹೊಡಿತಂದ್ರೆ ಆಮೇಲೆ ತೆಗಿಯೋಣಂತ. ತೆಗೆದ್ಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತಂದರೆ ತೋರಿಸ್ತೇನೆ ನಿಮ್ಗೆ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮ್ಮದು ಚಾನಲ್ನ. ಹೀಗೆ ನಮಗೂ ಸಪೋರ್ಟ್ ಮಾಡ್ತಾಯಿರ್ರಿ, ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ನನಗೂ. ಸ್ವಲ್ಪ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ನೀವು ಸಬ್ಸ್ಕ್ರೈಬರ್ಸ್ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡ್ತೀರಿ. ಸೀಟಿ ಹೊಡೀತು ಮಾಡಿದೆ ಗ್ಯಾಸು ನೋಡಿ ಫ್ರೆಂಡ್ಸ್. ಈಗ ಬಂದಿದೆ ಅಂತಂದು ತೋರಿಸ್ತೀನಿ ನೋಡಿ. ಈಗ ಬಂದಿದೆ ನೋಡಿ ಫ್ರೆಂಡ್ಸ್. ಹೋಟೆಲಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಬಿರಿಯಾನಿ ಟೈಪೇ ಇದೆ ಫ್ರೆಂಡ್ಸ್. ಹೇಗೆ ಬಂದಿದೆ ನೋಡಿ, ಗರಿಯಾಗಿ ಹೇಗೆ ಬಂದಿದೆ ಅಂತಂದು ನೋಡಿ. ಎಷ್ಟು ಉದುರು ಇಲ್ಲಿ ಬಂದಿದೆ ಅಂತಂದು. ನಿಮ್ಗೇನು ಇದಕ್ಕೆ ಸಾಂಬಾರಿನ ಜರುತ್ತೇ ಇಲ್ಲ, ಹಾಗೆ ತಿನ್ಬೋದು ಫ್ರೆಂಡ್ಸ್ ನೋಡಿ. ನಾನು ಒಂದು ಪ್ಲೇಟ್ ಒಳಗೆ ಹಾಕಿ ತೋರಿಸ್ತೀನಿ ನಿಮ್ಗೆ. ಮೊಸರು ಚಟ್ನಿನೂ ಮಾಡಿದ್ವಿ. ಮೊಸರು ಚಟ್ನಿ ಬೇಕಂದ್ರೆ ನಿಮ್ಗೆ ಅದರದ್ದೊಂದು ರೆಸಿಪಿ ಮಾಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೇಟ್ ಒಳಗೆ ಹಾಕ್ಕೊಂಡಿತ್ತು. ಈಗ ಬಂದಿದೆ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.